ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಕುಕ್ಕಿಂಗು ಸ್ವಲ್ಪ ಬಟಾಣಿ ಮಿಕ್ಕಿದೆ. ಸೊ ಅದನ್ನು ಮತ್ತು ಅವರೆಕಾಳು ಸ್ವಲ್ಪ ಮಿಕ್ಕಿದೆ. ಅವೆರಡೂ ಮಿಕ್ಸ್ ಮಾಡಿಬಿಟ್ಟು ಒಂದು ಪಲ್ಯ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ನೀವು ಚಪಾತಿ ಜೊತೆನಾದರೂ ತಿನ್ಬೋದು, ರೊಟ್ಟಿ ಜೊತೆನಾದರೂ ತಿನ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಟಾಣಿ ಮತ್ತು ಅವರೆಕಾಳು ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತಂದರೆ, ಫಸ್ಟು ಬಟಾಣಿ ಮತ್ತು ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಅದು ನೆಕ್ಸ್ಟು ಆನಿಯನ್, ಗ್ರೀನ್ ಚಿಲ್ಲಿ, ಕೊರಿಯಂಡರ್. ಫಸ್ಟು ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ 2 to 3 ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ್ಮೇಲೆ ಜೀರಾ ಹಾಕ್ತಾಯಿದ್ದೀನಿ. ಜೀರಾ ಸ್ವಲ್ಪ ಅದು ಬ್ರೌನಿಷ್ ಆದಮೇಲೆ ಚಿಲ್ಲಿ ಹಾಕ್ತಾಯಿದ್ದೀನಿ. ಚಿಲ್ಲಿನೂ ಅಷ್ಟೇ ಬ್ರೌನಿಷ್ ಆದ ತಕ್ಷಣ ನಾನು ಇವಾಗ ಆನಿಯನ್ ಹಾಕಿದೆ. ಆನಿಯನ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಚಿಲ್ಲಿ ಫುಲ್ ಬೆಂದಿರಲ್ಲಲ್ವ, ಸೊ ಅದಕ್ಕೆ ಚಿಲ್ಲಿ ಫುಲ್ ಬೆಂದೋಗ್ಬಿಟ್ರೆ ಅದು ಒಂಥರ ಘಾಟ ಬರುತ್ತೆ ಮತ್ತು ಅದು ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಕರಿ ಲೀವ್ಸ್ನ ತೊಗೊಂಡು ಕರಿ ಲೀವ್ಸ್ನ ಹಾಕಿದೆ. ಕರಿ ಲೀವ್ಸ್ ಹಾಕಿದ್ಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದು ಈರುಳ್ಳಿ ಇರುತ್ತಲ್ವ, ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಬೇಕು. ತಿರುಗಿದ್ಮೇಲೆ ಅದು ಬ್ರೌನಿಷ್ ಥರ ಸ್ವಲ್ಪ ಬರುತ್ತೆ. ಆವಾಗ ಹಸಿ ಸ್ಮೆಲ್ ಹೋಗ್ತಾ ಇರುತ್ತೆ, ನೀವೇ ನೋಡ್ಬೋದಲ್ಲಿ. ನಂತರ ನಾನು ಸಾಲ್ಟ್ ಹಾಕಿದೆ. ಸಾಲ್ಟು ನಾನಿಲ್ಲಿ 1/2 ಸ್ಪೂನ್ ತೊಗೋತೀನಿ ರುಚಿಗೆ ತಕ್ಕಷ್ಟು. ನಂತರ ನಾನು ಟರ್ಮರಿಕ್ ಹಾಕ್ತಾಯಿದ್ದೀನಿ ಕಲರ್ಗೆ. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆದ ನಂತರ ನೀವೇ ನೋಡ್ಬೋದು ಅದು ಆನಿಯನ್ನು ಯಾವ ಥರ ಆಗಿದೆ ಅಂತ, ಫುಲ್ ಬೆಂದಿರೋ ಥರನೇ ಕಾಣಿಸ್ತಾ ಇದೆ. ನಂತರ ನಾನು ಮೊದಲೇ ಬೇಯಿಸ್ಕೊಂಡು ಇಟ್ಟಿದ್ನಲ್ವ ಅವರೆಕಾಳು ಮತ್ತು ಪೀಸ್, ಸೊ ಅವೆರಡನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಅದು ಮಸಾಲೆ ಎಲ್ಲ ಕಾಳುಗಳಿಗೆ ಹತ್ತಬೇಕು. ಅದಕ್ಕೋಸ್ಕರ ಯಾವಾಗ ನೀವು ಮಿಕ್ಸ್ ಮಾಡ್ತೀರಲ್ವ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಅದು ಸೀದೋಗಿಬಿಡುತ್ತೆ ಬೇಗ. ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದಾದ ನಂತರ ನಾನು ನೆಕ್ಸ್ಟು ಕೊರಿಯಂಡರ್ ಲೀವ್ಸ್ನ ಹಾಕಿದೆ. ಚೆನ್ನಾಗಿ ಕಾಣಿಸುತ್ತೆ ಗ್ರೀನಿಶ್ ಆಗಿ ಮತ್ತು ಟೇಸ್ಟ್ ಬರುತ್ತೆ ಅಂತ. ಕೊರಿಯಂಡರ್ ಲೀವ್ಸ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಬೆಂದಾದ ನಂತರ ನೋಡಿ ಈ ಥರ ಕಾಣಿಸುತ್ತೆ. ಇದು ಎಲ್ಲ ಬೆಂದಾದಮೇಲೆ ಈ ಥರ ಕಾಣಿಸುತ್ತೆ ಪಾತ್ರೆಯಲ್ಲಿ. ಸೊ ಇದನ್ನು ನೀವು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು. ಸರ್ವ್ ಮಾಡಿಕೊಂಡು ನೀವು ಚಪಾತಿ ಜೊತೆನಾದರೂ ತಿನ್ಬೋದು ಅಥವಾ ರೊಟ್ಟಿಗೆ ಜೊತೆನಾದರೂ ತಿನ್ಬೋದು. ಇಲ್ಲಾಂದರೆ ನೀವು ಅನ್ನ ಸಾಂಬಾರು ತಿನ್ಬೇಕಾದ್ರೆ ಸೈಡ್ ಡಿಶ್ಗಾದರೂ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾನಂತೂ ಚಪಾತಿ ಜೊತೆನೇ ತಿಂದಿದ್ದು, ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಾಗಿತ್ತು. ಸೊ ನಾನು ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.